ಅಂತೂ ಇಂತೂ ನಾವು ಎಲ್ಲ ಡಿಸೈಡ್ ಮಾಡಿಕೊಂಡು ಹಂಪಿ ಕಡೆಗೆ ಹೊರಟು. ವಿಜಯನಗರ ಜಿಲ್ಲೆ ತುಂಬ ಅದ್ಭುತವಾದಂಥ ಜಿಲ್ಲೆ. ಹಾಗೆಯೇ ನಾವು ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ಹಾಗೆಯೇ ನಾವು ಮೂವ್ ಮಾಡ್ತಾ 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 ಬಂದವು. ಮಧ್ಯದಲ್ಲಿದ್ದಂತಹ ಶ್ರೀ ಕನಕದಾಸರ ವಿಗ್ರಹಗಳನ್ನು ನೋಡಿದೆವು. ನಮ್ಮ ಏನೇ ಹೇಳಿ ನಮ್ಮ ಹಿರಿಕರುಗಳು ಆಗಿನ ಕಾಲದಲ್ಲೂ ಕೂಡ ತಂಗುದಾಣಗಳನ್ನೆಲ್ಲ ಮಾಡೋಂಥ ಒಂದು ವಿಚಾರಗಳೆಲ್ಲ ನೋಡಿದಾಗ ಅವರ ಒಂದು ಯೋಚನಾ ಶಕ್ತಿ ಎಷ್ಟು ಒಂದು ಒಳ್ಳೆ ರೀತಿ ಇತ್ತು ಅನ್ನೋದನ್ನು ನಾವು ಅರ್ಥ ಮಾಡ್ತೀವಿ. ಈಗ ನೀವು ನೋಡಕ್ಕೆ ಸಿಗ್ತಾ ಇರೋಂಥದ್ದು ಹಂಪಿಯ ಮುಖ್ಯದ್ವಾರದಿಂದ ನಾವು ಒಳಗೊಟ್ಟಾಗ ಹಂಪಿಯ ಒಂದು ಸುಂದರ ದರ್ಶನ ಕಣ್ಮುಂದೆ ಸಿಗ್ತಾ ಹೋಯಿತು. ಹಂಪಿ ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಅದ್ಭುತವಾದಂಥ ಇತಿಹಾಸ ಬರೆದಂಥ ಒಂದು ಕ್ಷಣಗಳನ್ನು ನಾವು ಕಣ್ಣು ತುಂಬಿಕೊಳ್ಳುವಂಥ ಪ್ರಯಾಣಕ್ಕೆ ನಾವು ಮುಂದೆ ಹೆಜ್ಜೆ ಇಟ್ಟು ಆ ಬಂಡೆಕಲ್ಲುಗಳ ಮೇಲೆ ಆಗಿನ ಕಾಲದಲ್ಲಿ ನಡೆದಂಥ ಒಂದು ಹಿಸ್ಟರಿಯ ಯುದ್ಧಗಳಾಗಿರ್ಬೋದು, ಪ್ರತಿಯೊಂದೂ ಕೂಡ ನೆನಪಾಗೋ ರೀತಿಯಲ್ಲಿ ವರ್ಣರಂಜಿತವಾಗಿತ್ತು. ಬನ್ನಿ, ಖುಷಿಯಾಗಿ ಒಂದು ಎಳ್ನೀರು ಕುಡಿದು ಮುಂದಿನ ಕೆಲಸ ಮಾಡೋಣ. ಹಂಪಿ ವಿರೂಪಾಕ್ಷ ಇಷ್ಟು ದೊಡ್ಡ ಲಿಂಗವನ್ನು ನಾನು ಇದೇ ಮೊದಲನೇ ಬಾರಿ ನೋಡಿದ್ದು. ಯಾಕಂದರೆ ನಾನು ಎಲ್ಲೂ ಕೂಡ ನಾನು ಇಷ್ಟು ದೊಡ್ಡ ಲಿಂಗವನ್ನು ನಾನು ನೋಡಿರಲಿಲ್ಲ. ಇನ್ನು ತಾಂಜಾವೂರಲ್ಲೆಲ್ಲ ಇದಕ್ಕಿಂತ ದೊಡ್ಡ ಟೆಂಪಲ್ಗಳಿದೆ, ಮುಂದೆ ತೋರಿಸ್ತೀನಿ. ಆ ಶಾಲಾ ಮಕ್ಕಳ ಒಂದು ಎಲ್ಲ ನೋಡಿ, ಆ ಟೋಪಿಗಳನ್ನು ಧರಿಸ್ಕೊಂಡು ಕರೆಕ್ಟಾಗಿ ಹೇಳ್ಬೋದು ಎಲ್ಲರೂ ಉತ್ತರ ಕರ್ನಾಟಕದವರು ಅಂತ. ಈಗ ನೋಡಿ ಮೊದಲನೆಯ ದೇವಾಲಯವನ್ನು ತೋರಿಸ್ತಾ ಇದ್ದೀನಿ. ಎದುರುಗಡೆ ಕಾಣುವಂಥದ್ದು ಒಂದು ಸುಂದರವಾದಂತಹ ಮಾಳ, ಅಲ್ಲಿ ಕೆರೆ ಇರುವುದನ್ನು ನೋಡ್ಬೋದು. ಹಾಗೆ ದೇವಸ್ಥಾನವನ್ನು ಮುಂದೆ ಹೋಗ್ತಾ ನೋಡಿದಾಗ ಸುತ್ತ ಕಟ್ಟಿರುವಂತಹ ಕಂಬದ ಒಂದು ಸಾಲುಗಳು, ಮಧ್ಯದಲ್ಲಿರುವಂತಹ ಒಂದು ದ್ವಾರ, ನೋಡಿ, ನಾವು ಯಾವುದೇ ದೇವಸ್ಥಾನಗಳು ನೋಡಿದ್ರೆ 7 ಕಳಸ ಇರುತ್ತೆ, ಮತ್ತೆ 5 ಕಳಸಗಳಿರುತ್ತೆ. ವಿರೂಪಾಕ್ಷನಿಗಿರೋಂಥದ್ದು ಇಲ್ಲಿ 1 ಕಳಸ ಮಾತ್ರ. ಇದು ದೇವಾಲಯದ ಮುಖ್ಯ ಗೋಪುರ. ಒಳಗೋಗೋಣ ಬನ್ನಿ.
ಆದಿಶಕ್ತಿಯ ಒಂದು ವಿಗ್ರಹವನ್ನು ನೋಡಬಹುದು. ದ್ವಾರಪಾಲಕರಾದಂತಹ ಜಯ ವಿಜಯರ ಮಧ್ಯ ಶಿವನ ಒಂದು ನಾಗಸ್ವರಗಳು. ಅಂತ ಇಂಥ ದೇವಸ್ಥಾನದ ದರ್ಶನ ಮಾಡಿ ನಾವು ಹೊರಗಡೆ ಬಂದಾಗ ನೋಡಿದ್ದು ಪೇಟೆ ಬೀದಿಯ ಒಂದು ಕಂಬಗಳು, ಆಗಿನ ಕಾಲದ ಪೇಟೆಯ ಬೀದಿ. ಸುತ್ತ ಸಾಲುಗಟ್ಟಿದಂತಹ ಮಾರುಕಟ್ಟೆಯ ಒಂದು ಸೊಬಗು. ಸುಮ್ಮನೆ ಒಂದು ಇಮ್ಯಾಜಿನ್ ಮಾಡ್ಕೊಳ್ಳಿ, ಅವತ್ತು ಅವರು ಎಷ್ಟು ಸೊಬಗಿನಿಂದ ಕೂಡಿದ್ರು ಜನ. ಅದಕ್ಕೆ ಹೇಳೋದು, ಹಿರಿಯರು ಯಾವತ್ತು ದೇವರ ರೀತಿ. ಸೊ ಅವರು ಮಾಡಿದಂತಹ ಎಲ್ಲವೂ ಕೂಡ ತುಂಬ ಒಳ್ಳೆ ವಿಚಾರಗಳೇ ನಡೆದಿದೆ. ದೇವಸ್ಥಾನದ ಹಿಂಭಾಗ ಪಕ್ಕದಲ್ಲಿರುವಂಥ ಕಲ್ಯಾಣಿಗೆ ಇರುವಂತಹ ಒಂದು ಜಾಗ, ಹಾಗೆ ಅಲ್ಲಲ್ಲಿ ಶಿಥಿಲ ವ್ಯವಸ್ಥೆಯಲ್ಲಿರುವಂತಹ ಒಂದು ಕಟ್ಟಡಗಳು. ಶಾಲಾ ಮಕ್ಕಳೆಲ್ಲ ಬ್ಯುಸಿ ಇದ್ದಾರೆ. ಎಂಥ ಸುಂದರವಾದ ಕ್ಷಣಗಳನ್ನು ನೆನಪು ಮಾಡ್ಕೊಳ್ಳಿ, ನಮ್ಮ ಶಾಲೆಯ ಸಮಯಗಳಲ್ಲಿ ಹೇಗಿತ್ತು ಅಂತ. ಹಾಗೆ ಒಂದು ಸಣ್ಣ ಜಲಕ್, ಹಿರಿಯರ ಮಾತುಕತೆ ಕಟ್ಟೆ. ಸಂಸಾರಗಳ ಬಗ್ಗೆ, ಯಥಾಸ್ಥಿತಿಗಳ ಬಗ್ಗೆ ಮಾತುಕತೆಗಳು ನಡೀತಾ ಇದೆ. ಇದೆಲ್ಲ ಸರ್ವೇ ಸಾಮಾನ್ಯ ಬಿಡಿ, ಮುಂದೆ ಹೋಗುವ. ಈಗ ನೋಡಿ, ತುಂಗ, ಗಂಗಾ ಸ್ಥಾನ ತುಂಗಾಪಾನ ಅನ್ನೋ ಒಂದು ಮಾತಿದೆ. ಆದರೆ ಒಂದು ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ, ಜೀವನದಲ್ಲಿ ಒಮ್ಮೆ ಆದರೂ ಹಂಪಿಯನ್ನು ನೋಡಿ. ನಮ್ಮ ಒಂದು ವಿಜಯನಗರ ಸಾಮ್ರಾಜ್ಯದ ಸೊಬಗು ನಮ್ಮ ಕರ್ನಾಟಕದಲ್ಲಿ ಯುನೆಸ್ಕೋ ಬಂದು ಇದನ್ನು ರೆಕಗ್ನೈಸ್ ಮಾಡಿದೆ ಅಂದಾಗ ದಯವಿಟ್ಟು ನಾನು ಹೇಳೋದು, ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಜೀವನದಲ್ಲಿ ಒಮ್ಮೆ ಆದರೂ ಹಂಪಿಗೆ ವಿಸಿಟ್ ಮಾಡಿ ಅನ್ನಂತ ನಾನು ಕೇಳ್ಕೊಳ್ತೀನಿ. ಭಾಗ 2 ಮುಂದಿನ ಹಂಪಿಯ ಸೊಬಗನ್ನು ತೋರಿಸೋ ಪ್ರಯತ್ನ. ಧನ್ಯವಾದಗಳು.